ಮನವಿ ಮಾಡಿದ್ವಿ, ಖುದ್ದು ಫೋನಲ್ಲಿ ಮಾತಾಡಿದ್ವಿ. ಯಾಕೆಂದ್ರೆ ಇಲ್ಲಿ ಸರ್ ಇಲ್ಲಿ ಇದರ ಕ್ಷೇತ್ರದಲ್ಲಿ 4 ರಿಂದ 5 ಸಾವಿರ ಜನ ಕಾರ್ಮಿಕರೇ ಇದ್ದಾರೆ. ಆಟೋ ಡ್ರೈವರ್ಸು, ಹೆಲ್ಪರ್ಸು, BBMP ಕಾರ್ಮಿಕರು. ಅಟ್ಲೀಸ್ಟ್ ಅರ್ಧ ಗಂಟೆ ಸಮೇತ ನಮಗೆ ಟೈಮ್ ಕೊಡೋದಿಲ್ಲ ಮಾತಾಡೋದಕ್ಕೆ. ಏನು ಮಾಡಬೇಕು ಹೇಳಿ? ಹಾಫ್ ಆನ್ ಅವರ್ ಟೈಮ್ ಇಲ್ಲ. ಎಷ್ಟು ಸಲ ಬಂದಿದ್ವಿ ಅಂದರೆ ಕಾರ್ಮಿಕರೆಲ್ಲ ಹೋರಾಟನೇ ಮಾಡಬೇಕಾ? ರಾಹುಲ್ ಗಾಂಧಿ ಹತ್ರ ನಾವು ಕೊಟ್ಟ ಲೆಟರ್ ಕೊಟ್ಟು ನಾವು ಹೇಳಿದ್ವಿ ಸಮಸ್ಯೆ ಇರೋದು. ಮತ್ತು ಈ ಕಾರ್ಮಿಕರು ಎಲ್ಲರೂ ಇರೋದು ಗುಡಿಸಲಲ್ಲಿ ಸರ್. ಒಂದು ಮನೆ ಇಲ್ಲ ಸರ್ ಅವ್ರಿಗೆ. ಅಟ್ಲೀಸ್ಟ್ ಒಂದು ಮನೆಗಳಾದರೂ ನಾವು ಅವ್ರಿಗೆ ಏನಾದರೂ ಮಾಡೋದಕ್ಕೆ ಪ್ಲಾನ್ ಮಾಡಬೇಕು. ಸಾರು ಸಮೇತ ಇಲ್ಲ ವಸತಿ ಸಚಿವರಾಗಿದ್ದಾಗ ಅವ್ರಿಗೂ ನಾವು ಮನವಿ ಕೊಟ್ಟಿದ್ವಿ, ಬಂದು ನೋಡಿ ಅಂತ ಹೇಳಿದ್ರು. ಮತ್ತೆ ಇದು ದೊಡ್ಡ ಸೀರಿಯಸ್ ಇದೆ. ಮತ್ತೆ ಡೆತ್ ಆದ ಕಾರ್ಮಿಕರು ಸರ್, ಡೆತ್ ಆದ ಕಾರ್ಮಿಕರಿಗೆ 3-4 ಜನಕ್ಕೆ ಮಾತ್ರನೇ ಹಣ ಕೊಟ್ಟಿದ್ದಾರೆ, ಯಾರಿಗೂ 10 ಲಕ್ಷ ಕೊಟ್ಟಿಲ್ಲ. ಮತ್ತೆ ರಿಟೈರ್ಡ್ ಆದ ಕಾರ್ಮಿಕರು ರೋಡಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಸರ್. ಇಷ್ಟು ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. 10-20 ವರ್ಷ ನಮ್ಮಲ್ಲಿ ಈಗ ಕಸನ ವಿಲೇವಾರಿ ಮಾಡೋದು ಎಷ್ಟು ಕಷ್ಟ ಇದೆ. ಪ್ರತಿ ನಾಗರಿಕರು ಮೂಗು ಮುಚ್ಕೊಂಡು ಹೋಗ್ತಾರೆ. ಆದ್ರೆ ಆ ಕಾರ್ಮಿಕರು ರಿಟೈರ್ಡ್ ಆದ್ಮೇಲೆ 2-3 ತಿಂಗಳು ಕೆಲಸ ಮಾಡ್ತಾರೆ, ಅವ್ರ ಕೈಯಿಂದ ಮಾಡಿಸ್ತಾರೆ. ಆಮೇಲೆ ನಿನ್ಗೆ ಇಲ್ಲ ನೀನು 60 ವರ್ಷ ಆಗ್ಬಿಟ್ಟಿದೆ ಅಂತೇಳಿ ಮನೆಗೆ ಕಳಿಸ್ತಾರೆ. ಆದ್ರೆ ಅವ್ರಿಗೆ ರಿಟೈರ್ಡ್ ಬೆನಿಫಿಟ್ಸ್ ಏನು ಸಿಕ್ಕಿಲ್ಲ. ಹೇಗ್ ಮಾಡಬೇಕು? ನಮ್ಮ ಬೆಂಗಳೂರು ನಾಗರಿಕರನ್ನ ಶುದ್ಧ ಮಾಡಿದ ಜನ ಸರ್. ರಿಟೈರ್ಮೆಂಟ್ ಅಲ್ಲಿ ಆದ್ಮೇಲೆ ಅವ್ರದ್ದು PFನೂ ಸಿಕ್ಕಲ್ಲ, ಅವ್ರದ್ದು ESIನೂ ಸಿಕ್ಕಲ್ಲ ಸರ್. 100 ಕೋಟಿ ರೂಪಾಯಿ ಅವ್ರದ್ದು PF ನಾವು ಕಮಿಷನರ್ ಕೇಸ್ ಹಾಕಿರೋದು ಹಂಗೆ ಬಿದ್ದಿದೆ. ಹೈಕೋರ್ಟಲ್ಲಿ ಸರ್ಕಾರನೇ ಅವರು ಕಾಂಟ್ರಾಕ್ಟರ್ಗಳ ಪರವಾಗಿ ನಿಲ್ಲುತ್ತೆ, ವಕಾಲತ್ಗೆ ಹಾಕ್ತಾರೆ. ಏನು ಮಾಡಬೇಕು? 5-6 ವರ್ಷದಿಂದ ಅದು ಹಂಗೆ ಬಿದ್ದಿದೆ. ದಯವಿಟ್ಟು ತಾವು ಏನು 100 ಕೋಟಿ ರೂಪಾಯಿ ಅವ್ರದ್ದು PF, ಅದರಲ್ಲಿ 1/4 ಭಾಗ ಜನ ಸತ್ತೋಗಿದ್ದಾರೆ ಸರ್. 1/4 ಭಾಗ ಜನ ಸತ್ತೋಗಿದ್ದಾರೆ ಪೌರ ಕಾರ್ಮಿಕರು. ಮತ್ತೆ ಯಾರಿಗೆ ಕೊಡ್ತೀರಾ ಈ ಹಣನ? ಅಲ್ಲಿ ಹಂಗೆ ಬಿದ್ದಿದೆ. ಇದು ಒಂದು ನಾವು ಆಗಬೇಕು. ಮತ್ತು ಆಟೋ ಡ್ರೈವರ್ಸ್ದು ಇದು ಸರ್, ತಮಗೆ ಡೆಪ್ಟಿ ಲೇಬರ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಅವರನ್ನು ಖುದ್ದು ನಾವು ಇಲ್ಲಿಗೆ ಕರೆಸಿದ್ವಿ. ಅವರು ಬಂದು ಹೇಳಿದ್ರು ಎಲ್ಲ ವಾರ್ಡಲ್ಲಿ ಕಾರ್ಮಿಕರದ ಹೆಸರುಗಳನ್ನು ಬರ್ಕೊಂಡೋಗಿ ESI PF ಯಾರಿಗೆ ಇದೆ ಅಂತೇಳಿ. ಆದರೆ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿ ಯಾವುದನ್ನು ಪ್ರಾಪರ್ ಆಗಿ ಮಾಡಕ್ಕೆ ಬಿಟ್ಟಿಲ್ಲ. ಯಾಕಂದರೆ ಯಾರೋ ಕೆಲಸ ಮಾಡ್ತಾರೆ, ಯಾರೋ ಹೆಸರಿದೆ. ಹೋದ ಸತಿ ನಂಗೆ 2018ರಲ್ಲೂ ಹಿಂಗೆ ಆಯ್ತು ಸರ್. ಇವತ್ತಿಗೂ ರೋಡಲ್ಲಿ ಪೇಪರ್ ಆಯ್ತಾ ಬದುಕ್ತಾ ಇದ್ದಾರೆ. ಯಾಕೆಂದರೆ ಕೆಲಸ ಮಾಡಿರೋರು ಯಾರೋ ಲಾಸ್ಟಿಗೆ PF ನೀವು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 2018ರಲ್ಲಿ ಅವ್ರನ್ನ ನೇಮಕಾತಿ ಏನು ಬಯೋಮೆಟ್ರಿಕ್ ತಂದರು, ಆವಾಗ ESI PF ಇರೋರಿಗೆ ಮಾತ್ರನೇ ಮಾಡಿದ್ರು. ಇದು ಸಮಸ್ಯೆ ಇದೆ, ಅದನ್ನು ಸಾಲ್ವ್ ಮಾಡಬೇಕು. ಮತ್ತು ಈ ಮುಖ್ಯವಾಗಿರೋದು ಕಸ ವಿಲೇವಾರಿ. ನಮ್ಮ ಇಲ್ಲೆಲ್ಲ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳಿದೆ, ಎಲ್ಲ ಕಸನ ರೋಡಲ್ಲಿ ನೀವು ಇವತ್ತು ಬರ್ದಿದ್ದೀರಾ ಸರ್. ಈ ರೋಡಲ್ಲಿ ಇವತ್ತು ತೆಗ್ದಿರೋ ಕಸ ನೆನ್ನೆಯಿಂದ ಕಾರ್ಮಿಕರು 6 ಲೋಡು 6 ಕಾಂಪ್ಯಾಕ್ಟ್ ಲಾರಿ ತಗೊಂಡು ಬಂದು ತುಂಬಿಸ್ಕೊಂಡು ತಗೊಂಡು ಹೋಗಿದ್ದಾರೆ. ಅವ್ರ ಕಾರ್ಮಿಕರನ್ನು ಬೆಂಡೆತ್ತಿದ್ದಾರೆ. ಮತ್ತೆ ಇದೊಂದು ಇದರಲ್ಲಿ ಮುಖ್ಯವಾಗಿ ನಮ್ಮ ಪಕ್ಷದಿಂದ ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ಬಂದು ರಾಜಕಾಲುವೆ ಒತ್ತುವರಿ ಇರ್ಬೋದು, ವೆಂಕಯ್ಯನ ಕೆರೆ ಕೊಳಚಿ ನಾರ್ತಾ ಇದೆ ಸರ್. ನಾವು ಇದಕ್ಕೆ ಕಂಪ್ಲೇಂಟ್ ಕೊಟ್ಟಾಗ 10 ಲಕ್ಷ ರೂಪಾಯಿ ಪೆನಾಲ್ಟಿ ಹಾಕಿದರು. ಎಲ್ಲ STPಗಳು ಡೈರೆಕ್ಟಾಗಿ ನೀರು ಬಿಡ್ತಾ ಇದ್ದಾರೆ, ಅದರಿಂದ ಕೆರೆ ಇದಾಗ್ತಾ ಇದೆ. ಮತ್ತು ನಮ್ಮ ಇದ್ರು ಎಲ್ಲಿ ಬಸವನಗರ, ತಲಕಾವೇರಿ ನಗರ ಮಳೆ ಬಂದರೆ ಮುಳುಗೋಗುತ್ತೆ. ಅದು ಏನು ಆ ಅಲ್ಲಿರೋ ಜನ ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ. ರಾಜಕಾಲುವೆ ಸರಿ ಮಾಡಬೇಕು. ಮತ್ತೆ ಕಮ್ಯುನಿಸ್ಟ್ ಪಾರ್ಟಿಗೆ ಖಂಡಿತ ಸಾಹೇಬ್ರು ಇಲ್ಲ, ಅವ್ರು ಇರುವಾಗ ಅವ್ರು ಏನೋ ಅವ್ರ ಕೈಯಿಂದ ಆಗಿದ್ರು, ಅವ್ರು ಮಾಡಿದ್ದಾರೆ, ಇಲ್ಲ ಅಂತ ನಾನು ಏನು ಹೇಳಲ್ಲ, ಕೆಲಸ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಸರ್. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.